ಅವನು ಸಾಯಕಂತಾನೆ ಹೋಗ್ತಾನಲ್ಲ ಗುರುನು. ಫಸ್ಟ್ ಬಾಡಿಗೆ ಎತ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ. ಎಲ್ಲಪ್ಪ ಅಂದರೆ ಇಲ್ಲಿ ಏಷ್ಯನ್ ಗ್ರೇಸ್ ಅಂತ ಇದೆ ಚಂದಾಪುರ ರೋಡಲ್ಲಿ. ಇವ್ರು ಹೇಳ್ತಿರೋದು ಟೈಲ್ಸ್ ಏನೋ ತಗೊಂಡೋಗ್ಬೇಕಂತೆ. 5 ಬಾಕ್ಸ್ ಇದೆ ಅಂತ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ ತಗೊಂಡೋಗೋಣ. ನನಗೆ ಆಲ್ರೆಡಿ ಇಲ್ಲಿ ಬಂದು ರ್ಯಾಪಿಡೋದಲ್ಲಿ ಟೈಮ್ ನೋಡ್ಬೋದು 7 ನಿಮಿಷ 10 ಆಯಿತು. ಇವ್ರು ಇನ್ನೂ ಅಲ್ಲಿ ಆಗ್ತಾನೆ ಇಲ್ಲ ಪಾತೆಗೆ. ರ್ಯಾಪಿಡೋದಲ್ಲಿ ಬಂದಿದ್ದು ಡ್ಯೂಟಿನ ಕ್ಯಾನ್ಸಲ್ ಮಾಡಿದೆ. ಏನು ಗಾಂಚಲಿ ಮಾತುಗಳು ಮಾತಾಡ್ತಾನೆ. 7-8 ನಿಮಿಷ ಆಲ್ರೆಡಿ 10-12 ನಿಮಿಷ ಕಾದಿದ್ದೀನಿ. ಇನ್ನೂ ವೆಯ್ಟ್ ಮಾಡಬೇಕು. ಇನ್ನೂ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಲೇ ಅಂತಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಇನ್ನು ಯಾವುದಾದ್ರೂ ಬೇರೆ ಬಾಡಿಗೆ ಹಾಕ್ಕೊಂಡಾಯ್ತು. ಏನು ಊರಿಗೆ ಇವನು ಒಬ್ಬನೇ ಇರೋದು. ನಾನೇ ರುದ್ರಾಲಯಕ್ಕೆ ಒಂದು ಬಾಡಿಗೆ ಸಿಕ್ತು ಹಾಕೋ ಅಂತ ಇದ್ದೀನಿ ಓಲಾದಲ್ಲಿ. ಹೋಗಿ ಕರ್ಕೊಂಡೋಗ್ಬಿಡೋಣ. ಸೊ ಇಲ್ಲೇ ಹೋಗಿ ಪಿಕಪ್ ಮಾಡುವ. ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಓಲಾದಲ್ಲಿ 157 ರೂಪಾಯಿ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ನಾರಾಯಣ ರುದ್ರಾಲಯ ಹಾಸ್ಪಿಟಲ್ಲು. ಸೊ ಇಲ್ಲಿಗೆ ಡ್ರಾಪ್ ಆಗಿದ್ದು. ಸುಮಾರು ಒಂದು 15 ನಿಮಿಷ ವೆಯ್ಟ್ ಮಾಡಿದ ಮೇಲೆ ಒಂದು ಬಾಡಿಗೆ ಸಿಕ್ಕೈತೆ. ಇಲ್ಲೇ ಹಾಸ್ಪಿಟ್ಲು ಒಳಗಿಂದಾನೆ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿಗಂತ ಗೊತ್ತಿಲ್ಲ, ನೋಡಬೇಕು. 188 ರೂಪೀಸ್ ಏನೋ ತೋರಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಸೀದಾ ಬಾಡಿಗೆ ಹಾಕೋಬಿಟ್ಟೆ. ಮನೆ ಪಿಕಪ್ ಮಾಡೋಣ. ಎಲ್ಲಿಗಾದರೂ ಇರಲಿ, ಎಲ್ಲಿಗೆ ಸಿಕ್ಕೋದ್ರೂ ಹೋಯ್ತಾ ಇರೋದೆ. ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ನಮ್ಮ ರೂಲ್ಸ್ ಏನು ಇಲ್ವಲ್ಲ. ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗೈತೆ, ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗೈತೆ. ಎಲ್ಲಿಗೆ ಸಿಕ್ಕೋರೇನೋ ಹೋಗ್ತಾ ಇರಬೇಕು. ಆವಾಗಲೇ ಒಂದು 4 ಕಾಸು ನೋಡೋಕ್ಕಾಗೋದು. ಇಲ್ಲೇ ತೋರಿಸ್ತಿದೆ ಕಸ್ಟಮರ್ ಲೊಕೇಶನ್. ಬರ್ತಾರೋ ಇಲ್ವಾ ಗೊತ್ತಿಲ್ಲ. ಇಲ್ಲೇ ವೆಯ್ಟ್ ಮಾಡ. ಕಸ್ಟಮರ್ನ ಕರ್ಕೊಂಬಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಡ್ರಾಪ್ ಆಯಿತು. ಅಲ್ಲೇ ತೋರಿಸಿದ್ದು 190 ರೂಪಾಯಿ. ಇಲ್ಲಿ ಬಂದಮೇಲೆ ನೋಡಿದ್ರೆ ಬರೀ 148 ರೂಪಾಯಿ ತೋರಿಸ್ತೈತೆ. ಏನು ಲೆಕ್ಕಾಚಾರನೋ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಡ್ಯೂಟಿ ಸಿಕ್ತು. ಎಲ್ಲಿಗೆ ಅಂತಂದರೆ ಜಯನಗರಕ್ಕೆ. ಇವತ್ತು ನೋಡ್ತಿಲ್ಲ ಯಾವುದು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಕಡೆ ಜಯನಗರ ಕಡೆಗೆ ಬಂದೆ. ನಾವು ನೋಡ್ಬೋದು ಜಯನಗರದಲ್ಲಿ ಇದ್ದೀನಿ. ಈಗ ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದ್ದೆ. ಈಗ ಬಾಡಿಗೆ ಬಂದು ನೀವು ನೋಡ್ಬೋದು ಎಷ್ಟಾಗಿದೆ ಅಂತಂದರೆ, ಬಾಡಿಗೆ 84 ರೂಪೀಸು ಕ್ರೆಡಿಟ್ ಅಂತ ಇದೆ. ಈ ಬಾಡಿಗೆ ಟ್ರಿಪ್ ಫೇರ್ ಎಷ್ಟು ಅಂತಂದರೆ 307 ರೂಪಾಯಿ. ಅವ್ರು ಟೋಟಲು ಕ್ರೆಡಿಟಲ್ಲಿ ಪೇ ಮಾಡಿರೋದು 208 ರೂಪೀಸು. 84 ರೂಪೀಸ್ ಕ್ಯಾಶ್ ಪೇ ಮಾಡಿ ಹೋದ್ರು. ಕಂಪ್ಲೀಟ್ ಮಾಡೋಣ. ಎಲ್ಲಿಗಾದರೂ ಸಿಗಲಿ ಬಾಡಿಗೆ ಅಂತೂ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ನೋಡ್ಬೋದು 4 ಗಂಟೆ 43 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಊಟ ಗೀಟ ಮಾಡಿ ರೆಸ್ಟ್ ಮಾಡಿಕೊಂಡು ಇವಾಗ ಮತ್ತೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಪ್ರತಿ ಟ್ರಿಪ್ಪಿಗೆ 35 ರೂಪಾಯಿ ಹಿಂಗೆ ಊಬರಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿವರೆಗೆ ಎಷ್ಟಾಗಿದೆ ಅಂತಂದರೆ ಊಬರಲ್ಲಿ 567 ಆಗಿದೆ. ನಮ್ಮ ಯಾತ್ರಿನಲ್ಲಿ ಡ್ಯೂಟಿ ಮಾಡಿದ್ದೀನ ಇಲ್ಲ, ನಮ್ಮ ಯಾತ್ರೆಯಲ್ಲಿ ಯಾವುದೂ ಡ್ಯೂಟಿ ಮಾಡಿಲ್ಲ. ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ. ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ. ಅರೌಂಡ್ 157 ರೂಪಾಯಿ. ಒಟ್ಟು 800 ರೂಪಾಯಿ ನಿಯರ್ ಬೈ ಅರ್ನಿಂಗ್ಸ್ ಆಗಿದೆ. ಬನ್ನಿ ಇನ್ನು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ಇರುತ್ತೆ ನೋಡೋಣ. ಇನ್ನು ಕಂಟಿನ್ಯೂ ಡ್ಯೂಟಿ ಹೊಡಿಲೇಬೇಕು. ಮಳೆ ಬರೋ ಥರ ಇದೆ. ಇಲ್ಲೆಲ್ಲ ಸಖತ್ತು ಗಾಳಿ ಬೀಸ್ತೈತೆ. ಹಂಗೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ಟೀ ತಗೊಂಡೆ. ಅದಾದಮೇಲೆ ಕಂಟಿನ್ಯೂ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಫ್ರೆಂಡ್ ಒಬ್ಬ ಮೋಹನ್ ಅಂತ ಕೂಡ ಕಳ್ಳ ಎಲ್ಲಾದ್ರೂ ಮೀಟರ್ ಕಳ್ತಾನ ಇದ್ರೆ ನೀನೇ, ಅದಕ್ಕೆ ನೀನೇ ಕಾರಣ. ನೋಡ್ಕೊಬಿಟ್ರಿ ಮುಖ. ಮೀಟರ್ ಕಳ್ಳ ಇಲ್ಲಿ ಆಲ್ರೆಡಿ ಬಂದು ಇಲ್ಲಿ ನೋಡ್ಬೋದು 5 ನಿಮಿಷ ಮೇಲೆ ಆಗೋಯ್ತು. ಕಸ್ಟಮರ್ ಅಂತೂ ಬರ್ತಾನೆ ಇಲ್ಲ. ಫೋನ್ ಮಾಡಿದ್ದೀನಿ, ಮೆಸೇಜ್ ಹಾಕಿದ್ದೀನಿ, ಒಂದು ರೀಪ್ಲೈನೂ ಕೊಟ್ಟಿಲ್ಲ, ಏನಿಲ್ಲ.
ಹೆಂಗೆ ಇನ್ನೂ ಅಲ್ಲೇ ಅವರಪ್ಪ, ಅವ್ರ ಲೈವ್ ಲೊಕೇಶನ್ ಒಳಗೆ ತೋರಿಸ್ತೈತೆ. ಹಿಂಗಾದ್ರೆ ಹಿಂಗೆ ಟೈಮ್ ತುಂಬ ವೇಸ್ಟ್ ಆಗೋದು, ತುಂಬ ಟೈಮ್ ಕನ್ಸ್ಯೂಮ್ ಆಗೋದು ಹಿಂಗೇನೆ. ಹಂಗೆ ಸುಮಾರು ಹೊತ್ತು ಕೂಡ ಟೈಮ್ ಅಂದರೆ ಅಲ್ಲೇ ವೇಸ್ಟ್ ಮಾಡ್ಕೊಂಡು ಅಲ್ಲೇ ಅವ್ರ ಹತ್ರ ಅದೇ ಪಿಕಪ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಯಾಕಂದರೆ ಇದು ಇದ್ದಿದ್ದು ಪಬ್ಬಿಗೆ ಅಂತ ನನಗೂ ಗೊತ್ತು. ಪಬ್ಬಿಗಂತೂ ಹೋಗೋರು ಇದ್ದೇ ಇರ್ತಾರೆ, ಅವ್ರು ಮಿಸ್ ಮಾಡೋದಿಲ್ಲ. ಹಾಗಾಗಿ ವೆಯ್ಟ್ ಮಾಡಿದೆ ಆಲ್ಮೋಸ್ಟು ನೀವು ಹೇಳ್ಬೋದು 8 ನಿಮಿಷ. ಇವಾಗ ಹೋಗಿ ಪಿಕಪ್ ಮಾಡ್ತಿರೋ ಕಸ್ಟಮರು 3 ಸತಿ ಬುಕ್ ಮಾಡಿದ್ದಾರೆ, 3 ಸತಿನೂ ಕ್ಯಾನ್ಸಲ್ ಮಾಡೋರೆ. ಯಾವನ ಸಾಯಕ್ಕಂತಾನೆ ಹೋಗ್ತಾನಲ್ಲ ಗುರುನು, ಎಷ್ಟು ಮಿಸ್ಸು. ಇವಾಗಿಲ್ಲ ಅಂದರೆ ಆ ಬೈಕ್ ಟಚ್ ಆಗಿರೋದು. ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಮಿನಿಮಮ್ ಏನಿಲ್ಲ ಅಂದರೂ 8 ಕಣ್ಣು ಇರಲೇಬೇಕು ಅಂತ ಹೇಳ್ಬೋದು. ನೋಡಿ ಇವನು ನೋಡ್ರಿ, ಯಾವನ್ರಿ ಇವನು, ಲೆಫ್ಟಿಗೆ ಬರ್ಬೇಕಂತ ಗೊತ್ತೈತೆ, ಟರ್ನ್ ತಗೋಬೇಕು, ಅಲ್ಲೇ ಇದ್ರಲ್ಲಿ ನಿಲ್ಸ್ಕೊಂಡು ಕೂತವನು. ಇಲ್ಲೇ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಇವಾಗ ಒಂದು ಕಸ್ಟಮರ್ನ ಪಿಕಪ್ ಬಂದಿದ್ದೀನಿ. ಅವರು ಹೆಂಗೆ ಅಂದರೆ 3 ಸತಿ ಕ್ಯಾನ್ಸಲ್ ಮಾಡೋರು ಆಯಿತಾ. ಇವಾಗ ಮತ್ತೆ 1 ಮಿನಿಟ್ ಅಂತ ಕಳಿಸವ್ರೆ. ನಾವು ಪಿಕಪ್ಗಂತ ಬರ್ತಾ ಇರ್ತೀವಿ, ಅವರು ಕ್ಯಾನ್ಸಲ್ ಮಾಡೋದು ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು ಬುಕ್ ಮಾಡೋದು ಆಗ್ಬಿಟ್ರೆ ನಮಗೆ ಒಂಥರ ತಲೆ ಕೆಟ್ಟೋದಂಗೆ ಆಗುತ್ತೆ. ನೋಡಿ ಇವಾಗ 1 ಮಿನಿಟ್ ಅಂತ ಮತ್ತೆ ಕಳಿಸೋರು. ಬಂದುಬಿಟ್ಟು ಆಲ್ರೆಡಿ 2 ನಿಮಿಷ ಆಗೋಗೈತೆ, ಬರಬೇಕಾದ್ರೆ ಟೈಮ್ ಆಗೈತೆ, ಒಟ್ಟು ಒಂದು 3-4 ನಿಮಿಷ ಆಗೈತೆ, ಆದರೂ 1 ಮಿನಿಟ್ ಅಂತ ಕಳಿಸೋರು. ನೋಡ್ಬೋದು ಫುಲ್ ಪಾರ್ಟಿ, ಶನಿವಾರ ಅಂದರೆ ಪಾರ್ಟಿ. ಇಲ್ಲಿ ಬಂದಿದ್ದೀನಿ ಒಂದು ಕಡೆ ಪಿಕಪ್ ಅಂತ ಕಸ್ಟಮರ್ನ. ಬಟ್ ಏನಂತಂದರೆ ಇಲ್ಲಿ ಆ ಲೊಕೇಶನ್ ಅಲ್ವೇ ಅಲ್ಲ, ಮ್ಯಾಪಲ್ಲಿ ಇಲ್ಲೇ ತೋರಿಸ್ತಿದೆ. ಬಟ್ ಏನಂತಂದರೆ ಐ ಆಮ್ ಹಿಯರ್ ಅಂತ ಎಲ್ಲಪ್ಪ ಹೋಗ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ KPTCL ಪವರ್ ಸ್ಟೇಷನ್ ಹತ್ರ ಇದ್ದೀನಿ. ಎಲ್ಲಪ್ಪ ಪಿಕಪ್ ಮಾಡಲಿ ಹೋಗಿ. ಈ ಥರ ಕೂಡ ಆಗುತ್ತೆ. ಇವಾಗ 1.5 ಕಿಲೋಮೀಟ್ರ್ ಬಂದೆ, ಇದು ವೇಸ್ಟ್. ಇದು ಎಲ್ಲೋಗ್ಲಿ ನಾನೀಗ, ಅಷ್ಟೇ. ಇದು ಕ್ಯಾನ್ಸಲ್ ಮಾಡಲೇಬೇಕು. ಅವ್ನು ಯಾವುದ್ಯಾವುದೋ ಲೊಕೇಶನ್ ಹೇಳ್ತವನೆ, ಬೈಕ್ ಬಂದಾಗ ಮಾತಾಡ್ತವನೆ, ಮೇನ್ ರೋಡಿಗೆ ಬರ್ತೀನಿ ಅಂತ. ಬಾರಪ್ಪ ಅಂತ ಹೇಳಿದ್ದೀನಿ, ಗೊತ್ತಿಲ್ಲಪ್ಪ ಇನ್ನು ಎಲ್ಲಿ ಕೊಟ್ಟವನ ಲೊಕೇಶನ್ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಾಯ್ತಾ ಇಲ್ಲ. ಕೊಟ್ಟರೆ ಇಲ್ಲ ರೋಡಲ್ಲಿ ಕೊಡಬೇಕು ಲೊಕೇಶನ್. ಇದು ಎಲ್ಲೆಲ್ಲೋ ಕೊಟ್ಟರೆ ಎಲ್ಲಂತ ತೊಗೊಳತ್ತೆ ಹೇಳ್ರಿ. ಇಲ್ಲಿ ಜಸ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ ಇಂದಿರಾನಗರದಲ್ಲಿ. ಏನು ಬೋ ಮಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ಬೈಬಾರ್ದು ಕಸ್ಟಮರ್ಗೆ. ಆದರೆ ಏನು ಮಾಡೋಣ ಹೇಳ್ರಿ, ಇಂಥ ಕೆಲವೊಂದು ಮಕ್ಕಳು ಇರ್ತಾರೆ, ಗಾಂಚಲಿಗಳು. ಯಾಕೆ ಇವತ್ತು ಬೆಳಗ್ಗೆಯಿಂದನೇ ಕಿರಿಕೆ ಐತೈತೆ, ಏನಂತ ಗೊತ್ತಿಲ್ಲ. ಬಿಡ್ರಿ, ಇಂಥವ್ರು ಬರ್ತಾರೆ ಒಯ್ತಾರೆ, ನಾವು ಇವ್ರಿಗೋಸ್ಕರ ನಾವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಏನಿಲ್ಲ. ಹೇಳ್ತಾರೆ ನಾವೇನು ಸುಳ್ಳು ಹೇಳೋಣ, ನಮಗೆಲ್ಲಿ ಲೊಕೇಶನ್ ತೋರಿಸುತ್ತೆ ಹೋಗಿ ನಾವು ಪಿಕಪ್ಗಂತ ಹೋಗ್ತೀವಿ. ಅವ್ನು ಹೇಳೋದೇನಂತಂದರೆ ಏನು ಗೊತ್ತಾಗಲ್ವಾ, ಹಂಗೆ ಹಿಂಗೆ ಏನು ಹೊಸ್ದಾಗಿ ಮಾಡ್ತಿದ್ವಿ ಅಂತ ಕೇಳ್ತಾನಲ್ಲ. ಸಿಟ್ಟು ಹಂಗೆ ಬರುತ್ತೆ, ಹಂಗೆ ಕಂಟ್ರೋಲ್ ಮಾಡ್ಕೊತೀವಿ. ಇಂಥ ಪುಡಾರಿಗಳು ಇರ್ತಾರೆ, ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಎಷ್ಟು ಜನ ಒಬ್ರಿಗಾದರೆ ಇಬ್ಬರಿಗಾದರೆ ಹೇಳ್ಬೋದು, ದಿನಕ್ಕೆ ಒಂದು 10-20 ಜನ ಇಂಥವ್ರೇ ಸಿಗ್ತಾರಪ್ಪ. ಏನು ಮಾಡೋಕ್ಕಾಗಲ್ಲ. ಬರ್ರಿ, ಇನ್ನೂ ನನಗಿರೋ ಚಾಲೆಂಜ್ ಏನಪ್ಪ ಅಂತಂದರೆ ಮನೆ ಕಡೆಗೆ ಹೋಗೋದು. 9:37 ಆಗೈತೆ. ಹೆಂಗಾದರೂ ಮಾಡಿ ಹಾಕ್ಕೊಂಡು ಹೋಗ್ಬಿಡ್ಬೇಕು ಮನೆ ಕಡೆಗೆ. ಇನ್ನೆಲ್ಲೂ ಡ್ಯೂಟಿ ಎತ್ಕೊತ ಇಲ್ಲ, ಬರ್ತಿರೋದೆಲ್ಲ ಡ್ಯೂಟಿಗಳು ಇಲ್ಲೆಲ್ಲ ಬರ್ತೈತೆ. ಶನಿವಾರ ಬೇರೆ. ನೋಡೋಣ ಯಾವುದೋ ಸಿಗುತ್ತಾ ಇಲ್ವಾ, ಸಿಕ್ಬಿಟ್ರೆ ಚೆನ್ನಾಗಿರೋದು. ಇದೊಂದು ಯಾವುದೋ ಸಿಕ್ತು ಕಣ್ರಿ, HSR ಲೇಟ್ಗೆ ಸಿಕ್ಬಿಡ್ತು ಗುರು. ಫಸ್ಟಾಗಿ ಪಿಕಪ್ ಮಾಡಿಬಿಡೋಣ ಅಣ್ಣ, ಕ್ಯಾನ್ಸಲ್ ಮಾಡಿಬಿಡೋಣ, ಬರ್ತೀನಿ. ಗ್ಯಾಸ್ ಬೇರೆ ಇಲ್ಲ ಗಾಡಿನಲ್ಲಿ. ಇವತ್ತು ಗ್ಯಾಸ್ ಬಂಕ್ ಕಡೆಗೆ ಯಾವುದು ಬಾಡಿಗೆನೇ ಸಿಕ್ಕಿಲ್ಲ. ಆ ಕಡೆ ಗ್ಯಾಸ್ ಫುಲ್ ಖಾಲಿ ಆಗ್ಬಿಡೋದೆ. ಶನಿವಾರ ಒಳ್ಳೆ ಡ್ಯೂಟಿಗಳು ಸೆಟ್ ಆಗುತ್ತೆ. ಆದರೆ
ಕುಡಿದು ಗಾಡಿ ಓಡಿಸೋರು ಜಾಸ್ತಿ ಆಯ್ತಾ ಈ ಟೈಮಲ್ಲಿ. ತುಂಬ ಹುಷಾರಾಗಿರ್ಬೇಕು. ಶನಿವಾರ ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕು. ಅವರೆಲ್ಲ ಅವ್ರ ಜೀವನದ ಹಂಗೆ ಮಾಡ್ಕೊಳಲ್ಲ. ಅವ್ರು ಕುಡಿದು ಆರಾಮಾಗಿ ಬರ್ತಾರೆ, ಅವರು ಕೋಟಿ ಕುಳ ಆಗಿರ್ತಾರೆ. ಆದರೆ ಏನು ಮಾಡೋಣ, ನಮ್ಮಂಥವ್ರು ಆಟೋ ಡ್ರೈವರ್ಗಳು ಆಗಲಿ, ಸಾಮಾನ್ಯವಾಗಿ ಬೈಕಲ್ಲಿ ಓಡಾಡೋರು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರೂ ಬರೋಲ್ಲ. ಎಲ್ಲ ನಿಂತಿರೋ ಇದೆಲ್ಲ ಪಬ್ಬು ಬಾರ್ಗಳೇ ಇರೋದಿಲ್ಲ. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ. ಫೋನ್ ಮಾಡಿದ್ರು ಕಸ್ಟಮರ್ ಬರ್ತೀನಿ 2 ನಿಮಿಷ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ ಅವ್ರ ಲೈವ್ ಲೊಕೇಶನಲ್ಲಿ. ಗಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟ್ರಾಫಿಕ್ ಕಡಿಮೆ ಐತೆ ಇವತ್ತು. ಲಾಸ್ಟ್ ಡ್ರಾಪ್ ಆಯಿತು. ಟೈಮ್ ನೋಡ್ಬೋದು 10 ಗಂಟೆ 15 ನಿಮಿಷ. ಇನ್ನು ಗ್ಯಾಸ್ ಹಾಕಿಸ್ಕೋಬೇಕು. ಇನ್ನು HSRಲ್ಲೇ ಇದ್ದೀನಿ, ಹೋಗಿ ಗ್ಯಾಸ್ ಹಾಕಿಸ್ಕೊಬಿಡ್ತೀನಿ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸು ಕಸ್ಟಮರ್ದು 20 ರೂಪಾಯಿ. 20 ರೂಪಾಯಿ ನಾವು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಇವ್ರದ್ದು ಏನಪ್ಪ ಲೆಕ್ಕಾಚಾರ ನನಗೆ ಗೊತ್ತಾಗಲ್ಲ. ನಮಗೆ ಎಲ್ಲ ಕಟಿಂಗ್ ಆಗಿ 167 ರೂಪಾಯಿ ಸಿಕ್ಕೈತೆ. 167 ರೂಪಾಯಿ. ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಗ್ಯಾಸ್ ಹಾಕಿಸ್ಕೊಡ್ಬೇಕು, ಇಲ್ಲಾಂದರೆ ಪೆಟ್ರೋಲಲ್ಲೇ ಮನೆವರೆಗೂ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಗ್ಯಾಸ್ ಹಾಕಿಸ್ಕೊಬಿಟ್ರೆ ನಾವು ಸೇಫ್ ಅಂತ ಹೇಳ್ಬೋದು. ಒಂದು ವೇಳೆ ಖಾಲಿ ಹೋದರೂ ಕೂಡ ನಾವು ಮನೆವರೆಗೆ ಮಿನಿಮಮ್ ಅಂದ್ರೂ ಒಂದು 20-30 ರೂಪಾಯಿ ಗ್ಯಾಸಲ್ಲಿ ಮನೆಗೆ ಸೇರ್ಕೋಬೋದು. ಇಲ್ಲಾಂದರೆ ಆಲ್ಮೋಸ್ಟ್ 100 ರೂಪಾಯಿ 70 ಅಂದರೆ 100 ರೂಪಾಯಿ, ಆಲ್ಮೋಸ್ಟ್ 100 ರೂಪಾಯಿ ಇದು ಪೆಟ್ರೋಲ್ ಖರ್ಚಾಗುತ್ತೆ. ಪೆಟ್ರೋಲಲ್ಲಿ ಹೋದರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಇನ್ನೂ ನಿಂತಿಲ್ಲ, ಆದರೆ ನಿಲ್ಲೋಂತಹ ಚಾನ್ಸ್ ತುಂಬ ಇದೆ. ಅದಕ್ಕೆ ಹೋಗಿ ಗ್ಯಾಸ್ ಹಾಕಿಸ್ಕೊಬಿಡ್ತೀನಿ. ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಗ್ಯಾಸ್ ಹಾಕ್ಸೋ ಅಷ್ಟರಲ್ಲಿ ಯಾವುದಾದ್ರೂ ಡ್ಯೂಟಿ ಬಂದರೆ ಅದನ್ನು ಪಿಕಪ್ ಮಾಡೋಣ ಅಂತ. ಏನಾಗುತ್ತೋ ಗೊತ್ತಿಲ್ಲ. ನಾನು ಬರಬೇಕಾದ್ರೆ ನೋಡ್ಕೊಂಬಂದೆ, ಫುಲ್ಲು ರಶ್ ಆಗಿತ್ತು, ಲೈನಲ್ಲಿದ್ದವು ಗಾಡಿಗಳು. ಸೊ ನಾನು ಕೂಡ ಹೋಗಿ ಲೈನಲ್ಲಿ ಹಾಕ್ಕೊಂಡೆ ಗ್ಯಾಸ್ ಹಾಕಿಸ್ಕೋಬೇಕಾಗುತ್ತೆ. ಹಾಂ, ನೋಡ್ರಿ ಏನು ಲೈನ್ ಆಗಿದೆ ನೈಟಲ್ಲಂತ. ಇಲ್ಲಿವರೆಗೂ ಐತೆ ಲೈನು. ಇಲ್ಲಿಂದ ಲೈನು ನೈಟಲ್ಲೇ ಲೈನ್ ನೋಡ್ಬೋದು. ಟೈಮ್ ಬಂದು 10 ಗಂಟೆ 19 ನಿಮಿಷ ರಾತ್ರಿ. ಇನ್ನೊಂದು 10 ನಿಮಿಷ ಆಗ್ಬೋದು. ಒಂದು ಗಾಡಿಗೆ 1 ನಿಮಿಷ ಅಂದ್ರೂ ಒಂದು 15 ನಿಮಿಷ ಆಗುತ್ತೆ. ಹಂಗೆ ನಾನು ಹಿಂದೆ ಕೂಡ ನೀವು ನೋಡ್ಬೋದು ಗಾಡಿಗಳು ನಿಂತಿರೋದು. ಇನ್ನೂ ಬರ್ತಾನೆ ಇದ್ದಾವೆ. ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇನ್ನು ಲೈನ್ಗಳು ನೋಡ್ಬೋದು ಎಲ್ಲಿ ಗಂಟೆ ಐತಂತ. ಆಲ್ರೆಡಿ 10 ನಿಮಿಷ ಆಗೇ ಹೋಯ್ತು, 13 ನಿಮಿಷ ಆಗೇ ಹೋಯ್ತು. ಇನ್ನೂ ಲೈನಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇಂತೂ ನನ್ನ ಸರದಿ ಬಂತು, ಅಂದರೆ ನಮ್ಮ ಗಾಡಿ ಸರದಿ ಬಂತು. ಕೈರಾ 311 ರೂಪಾಯಿ. ಆಲ್ಮೋಸ್ಟು 20 ನಿಮಿಷ ಮೇಲೆ ಆಯಿತು ಗ್ಯಾಸ್ ಹಾಕಿಸ್ಕೊಂಡಿದ್ದು. ಯಾವುದೂ ಬರ್ತಾಯಿಲ್ಲ ಡ್ಯೂಟಿ. ಯಾಕಂತಂದರೆ 10:15 ಆಯಿತು. 10:15 ಆಯಿತು ಅಂತಂದರೆ 1.5 ಮೀಟ್ರ್ ಲೆಕ್ಕ. ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ರೈಟ್ ಸೈಡ್ HSR ಲೇಔಟ್ ಒಳಗಡೆ ಹೋಗೋ ಜಾಗ, ಅಲ್ಲಿ ಹೋಗ್ತಾಯಿಲ್ಲ. ಹಿಂಗೆ ಇನ್ನೊಂದು 3 ನಿಮಿಷ ನೋಡ್ತೀನಿ. 3 ಅಲ್ಲ, ಇನ್ನು 2 ನಿಮಿಷ ನೋಡ್ತೀನಿ, ಹಂಗೆ ಮೂವ್ ಆಗಿಬಿಡ್ತೀನಿ ಅಂತಾಗೆ. ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು 11 ಗಂಟೆ 16 ನಿಮಿಷ. ಬನ್ನಿ ಇವತ್ತು ಎಷ್ಟಾಗ್ಬಿಟ್ಟಿದೆ ಅಂತ ಲೆಕ್ಕ ಮಾಡ್ಕೊಳೋಣ. ಲೆಕ್ಕ ನೀವು ಮಾಡಿ ನನಗೆ, ಯಾಕಂದರೆ ನನಗೂ ಸುಸ್ತಾಗ್ಬಿಟ್ಟಿದೆ. ಊಬರಲ್ಲಿ 1700 ಆಗಿದೆ. 1700 ಊಬರಲ್ಲಾಗಿರೋದು. ನಮ್ಮ ಯಾತ್ರಿನಲ್ಲಿ 143 ರೂಪಾಯಿ. ಮತ್ತು ಓಲಾ ಓಪನ್ ಮಾಡ್ಕೊತೀನಿ. ಓಲಾದಲ್ಲಿ 1 ಡ್ಯೂಟಿ ಮಾಡಿರೋದು. ನೋಡ್ಬೋದು ಆಗಿರೋವಂಥ ಡ್ಯೂಟಿ 157 ರೂಪಾಯಿ.
ಸ್ನೇಹಿತರೆ ಎಷ್ಟಾಗಿದೆ ಅಮೌಂಟ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ಹೇಳಿ. ಯಾಕಂದರೆ ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡೋ ಅಷ್ಟು ನನಗೆ ಆಗ್ತಿಲ್ಲ. ಯಾಕಂದರೆ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದೈತೆ. ಬೆಳಗ್ಗೆ 10:45 11 ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಇವತ್ತು. ಸೊ ಇವಾಗ ಬರೋಷ್ಟರಲ್ಲಿ 11:15 ಸೇಮ್ ಎಷ್ಟು ಗಂಟೆಗೆ ನಾನು ಮನೆ ಬಿಟ್ಟಿದ್ದೆ ಬೆಳಗ್ಗೆ ಅದೇ ಟೈಮ್ ರಾತ್ರಿ ಕೂಡ ಅಷ್ಟೇ ಟೈಮ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಲೆಕ್ಕ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳುತ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.